ಹಾಯ್ ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಹಲಸಿನ ಹಣ್ಣಿನಿಂದ ಹೋಳಿಗೆ ಅಥವಾ ಒಬ್ಬಟ್ಟು ಹೇಗೆ ಮಾಡೋದಂತ ನೋಡೋಣ. ಹಲಸಿನ ಹಣ್ಣಿನ ಹೋಳಿಗೆಯಂತೂ ತುಂಬಾನೇ ಟೇಸ್ಟಿಯಾಗಿರುತ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟಪಡುತ್ತೀರಾ. ಹಲಸಿನ ಹಣ್ಣಿನ ಒಬ್ಬಟ್ಟು ಮಾಡಲು ಏನೆಲ್ಲ ಬೇಕಂತ ನೋಡೋಣ. ನಾನಿಲ್ಲಿ ಅರ್ಧ ಕಪ್ನಷ್ಟು ರವೆಯನ್ನು ತೆಗೆದುಕೊಂಡಿದ್ದೇನೆ, ಅರ್ಧ ಕಪ್ನಷ್ಟು ಮೈದಾವನ್ನು ತೆಗೆದುಕೊಂಡಿದ್ದೇನೆ, ಅರ್ಧ ಸ್ಪೂನ್ನಷ್ಟು ಅರಶಿನ, ಸ್ವಲ್ಪ ತುಪ್ಪ, ಹಾಗೆಯೇ ನೀರನ್ನು ತೆಗೆದುಕೊಂಡಿದ್ದೇನೆ. ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ರವೆ, ಮೈದಾ ಹಿಟ್ಟು ಹಾಗೆಯೇ ಅರಶಿನವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡಿರುವಂತಹ ಮಿಶ್ರಣಕ್ಕೆ 2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆಯೇ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿ ಇರಬೇಕು, ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗಿರಬಾರ್ದು. ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ತಾ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ. ಈಗ ನಾವು ಕನಕನ ರೆಡಿ ಮಾಡಿಕೊಳ್ತಿದ್ದೇವೆ. ಕನಕನ ಚೆನ್ನಾಗಿ ನಾದಿಕೊಳ್ಳಬೇಕು. ನೀವು ಎಷ್ಟು ಚೆನ್ನಾಗಿ ನಾದಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಕನಕ ಬರುತ್ತದೆ. ಚೆನ್ನಾಗಿ ನಾದಿಕೊಂಡ ನಂತರ 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿಕೊಂಡು ಇನ್ನೊಮ್ಮೆ ಚೆನ್ನಾಗಿ ನಾದಿಕೊಳ್ಳಿ. ಕನಕವನ್ನು ಚೆನ್ನಾಗಿ ನಾದಿಕೊಂಡ ನಂತರ 3 ರಿಂದ 4 ಗಂಟೆಗಳ ಕಾಲ ಮುಚ್ಚಿಡಿ. ಕನಕ ನೆನೆದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತದೆ. ನಾನಿಲ್ಲಿ 1 ಕಪ್ನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಅದೇ ರೀತಿ 1 ಕಪ್ನಷ್ಟು ಬೆಲ್ಲ, 1 ಕಪ್ನಷ್ಟು ಹಲಸಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಹಲಸಿನ ಹಣ್ಣು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈ ರೀತಿಯ ಹಣ್ಣು ಸಿಕ್ಕಿದ್ರೆ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತದೆ. ಅದೇ ರೀತಿ 2 ರಿಂದ 3 ಸ್ಪೂನ್ನಷ್ಟು ಹುರಿಗಡಲೆಯನ್ನು ತೆಗೆದುಕೊಂಡಿದ್ದೇನೆ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ನಾವು ಹೂರಣಕ್ಕೆ ರೆಡಿ ಮಾಡುವ. ನಾನಿಲ್ಲಿ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಇದರಿಂದ ಬೆಲ್ಲ ಕರಗ್ತದೆ. ಬೆಲ್ಲ ಕರಗುವಾಗ ಇನ್ನೊಂದು ಕಡೆಯಲ್ಲಿ ನಾವು ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಬೇಕು. ನೀರು ಹಾಕದೆ ರುಬ್ಬಿಕೊಳ್ಬೇಕು. ನೀರು ಹಾಕಿ ರುಬ್ಬಿಕೊಂಡ್ರೆ ಹೂರಣ ಬೇಯಲು ತುಂಬ ಸಮಯ ಹಿಡಿಯುತ್ತದೆ. ಅದಕ್ಕೆ ಇಷ್ಟಾದರೆ ಸಾಕು. ಈಗ ಬೆಲ್ಲ ಕರಗಿದೆ. ಇದನ್ನು ನಾವು ಸೋಸಿಕೊಳ್ಬೇಕು. ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ತೆಗೆದುಕೊಳ್ಬೇಕು. ನಾವು ಯಾವ ಪಾತ್ರೆಯಲ್ಲಿ ಹೂರಣ ಮಾಡ್ತೀವೋ ಅದೇ ಪಾತ್ರೆಗೆ ನಾವು ಸೋಸಿಕೊಂಡ್ರೆ ಆಯಿತು. ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನೇ ತೆಗೆದುಕೊಳ್ಳಿ ಹೂರಣ ಮಾಡಲಿಕ್ಕೆ. ಇನ್ನೊಂದು ಕಡೆಯಲ್ಲಿ ನಾವು ಮಿಕ್ಸಿ ಜಾರಿಗೆ ಹುರಿಗಡಲೆಯನ್ನು ಹಾಕಿಕೊಂಡು ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಹಾಕಿದರೆ ಹೋಳಿಗೆಯಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಸ್ಟವ್ ಮೇಲೆ ನಾವು ರೆಡಿ ಮಾಡಿಟ್ಟುಕೊಂಡಿರುವಂತಹ ಬೆಲ್ಲದ ಪಾಕವನ್ನು ಇಟ್ಟು ಬಿಸಿ ಮಾಡಿಕೊಳ್ಬೇಕು.
ಅದು ಕುದಿ ಬರುವವರೆಗೆ ನಾವು ಬಿಸಿ ಮಾಡಿಕೊಳ್ಬೇಕು. ತುಂಬ ಗಟ್ಟಿಯಾಗುವುದು ಬೇಡ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದರೆ ಸಾಕು. ಈಗ ನಾವು ರುಬ್ಬಿಟ್ಟುಕೊಂಡಿರುವಂತಹ ತೆಂಗಿನ ತುರಿಯನ್ನು ಹಾಕಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗುವವರೆಗೆ ಕೈ ಆಡಿಸ್ತಾ ಇರಿ. ಪಾಕ ಗಟ್ಟಿಯಾಗ್ತಾ ಬರುವಾಗ ಈ ಕಡೆಯಿಂದ ನಾವು ಒಂದು ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣನ್ನು ಹಾಕಿಕೊಂಡು ನೈಸಾಗಿ ರುಬ್ಬಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ರುಬ್ಬಿಕೊಳ್ಬೇಕು. ಅದನ್ನು ನಾವು ಬೆಲ್ಲ ಮತ್ತು ತೆಂಗಿನಕಾಯಿ ಪಾಕಕ್ಕೆ ಹಾಕಿಕೊಳ್ಬೇಕು. ರುಬ್ಬಿಕೊಂಡಿರುವಂತಹ ಹಲಸಿನ ಹಣ್ಣಿನ ಪೇಸ್ಟನ್ನು ನಾವು ಬೆಲ್ಲ ಮತ್ತು ತೆಂಗಿನ ತುರಿಯ ಪಾಕಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಪಾಕ ಗಟ್ಟಿಯಾಗೋವರೆಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಕೈ ಆಡಿಸುವುದನ್ನು ಬಿಡಬೇಡಿ, ಯಾಕಂದರೆ ತಳ ಹಿಡಿಯುವ ಸಂಭವವಿರುತ್ತದೆ. ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಿಕೊಳ್ಳಬೇಕು. ಹುಡಿ ಮಾಡಿಟ್ಟುಕೊಂಡಿರುವಂತಹ ಹುರಿಗಡಲೆಯ ಪೌಡ್ರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೂರಣವು ಉಂಡೆ ಕಟ್ಟುವ ಅದಕ್ಕೆ ಬರಬೇಕು. ನೋಡಿ, ಇಷ್ಟ ಆದರೆ ಸಾಕು. ತುಂಬ ಗಟ್ಟಿಯೂ ಆಗಬಾರ್ದು, ಹಾಗೆಯೇ ನೀರಾಗೂ ಇರಬಾರ್ದು. ಉಂಡೆ ಕಟ್ಟುವ ಅದಕ್ಕೆ ಇದ್ದರೆ ಸಾಕು. ಈಗ ನಾವು ನೆನೆಸಿಟ್ಟ ಕನಕವನ್ನು ಇನ್ನೊಮ್ಮೆ ನಾದಿಕೊಳ್ಳಬೇಕು. ಚೆನ್ನಾಗಿ ನಾದಿಕೊಳ್ಬೇಕು. ಹಾಗೆ ಚೆನ್ನಾಗಿ ನಾದಿಕೊಂಡು ಉಂಡೆ ರೀತಿ ಕಟ್ಟಿಕೊಳ್ಬೇಕು. ಈ ರೀತಿಯಾಗಿ ಕಟ್ಟಿಕೊಂಡ್ರೆ ಮಾಡಲಿಕ್ಕೆ ಈಸಿ ಆಗ್ತದೆ. ಎಲ್ಲ ಉಂಡೆ ಕಟ್ಟಿಯಾದ ನಂತರ ಒಂದು ಉಂಡೆಯನ್ನು ಹೀಗೆ ಕೈಯಲ್ಲಿ ಹಿಡಿದುಕೊಂಡು ಹೀಗೆ ಪ್ರೆಸ್ ಮಾಡಬೇಕು. ಹಾಗೆಯೇ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಹೂರಣವನ್ನು ಅದಕ್ಕೆ ತುಂಬಿ ಹೀಗೆ ಎಲ್ಲ ಸೈಡ್ನಿಂದಲೂ ಹೀಗೆ ಕವರ್ ಮಾಡಿಕೊಳ್ಬೇಕು. ಹೆಚ್ಚಾದ ಹಿಟ್ಟನ್ನು ಹೀಗೆ ತೆಗೆದುಕೊಂಡು ಹೀಗೆ ಉಂಡೆ ಮಾಡಿಕೊಳ್ಬೇಕು. ಒಂದು ಬಟರ್ ಪೇಪರ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿಕೊಳ್ಬೇಕು. ನಿಮಗೆ ಬಟರ್ ಪೇಪರ್ ಇಲ್ಲದಿದ್ದರೆ ಬಾಳೆ ಎಲೆಯಲ್ಲಿ ಸಹ ಸ್ವಲ್ಪ ತುಪ್ಪ ಇಲ್ಲದಿದ್ದರೆ ಎಣ್ಣೆಯನ್ನು ಸವರಿಕೊಂಡು ಅದರಲ್ಲಿ ಮಾಡಿಕೊಳ್ಬೋದು. ನಿಮಗೆ ಕೈಯಲ್ಲಿ ಉಂಡೆ ಕಟ್ಟಲಿಕ್ಕೆ ಕಷ್ಟ ಅಂತ ಅನಿಸಿದರೆ ಈ ರೀತಿಯಾಗಿ ಬಟರ್ ಪೇಪರಿಗೆ ಕನಕವನ್ನು ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಹೂರಣವನ್ನು ತುಂಬಬೇಕು.
ಈ ರೀತಿಯಾಗಿ ಮಿಡ್ಲಿಗೆ ಹೂರಣವನ್ನು ತುಂಬಬೇಕು. ನಂತರ 4 ಕಡೆಯಿಂದ ಹೀಗೆ ಕವರ್ ಮಾಡಿಕೊಳ್ಬೇಕು. ನಿಮಗೆ ಕೈಯಲ್ಲಿ ಕಷ್ಟ ಆದರೆ ಈ ರೀತಿಯಾಗಿ ಮಾಡಿಕೊಳ್ಳಿ. ಎಲ್ಲ ಕಡೆಯಿಂದ ಹೀಗೆ ಕವರ್ ಮಾಡಿಕೊಂಡು ಉಳಿದ ಹಿಟ್ಟನ್ನು ಹೀಗೆ ತೆಗೆದುಕೊಳ್ಬೇಕು. ನಂತರ ಅಲ್ಲಿಗೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಹೀಗೆ ಕೈಯಲ್ಲೇ ತಟ್ಕೊಳ್ಬೋದು. ಕೈಯಲ್ಲಿ ನಿಮಗೆ ಕಷ್ಟ ಅಂತ ಅನಿಸಿದರೆ ಲಟ್ಟಣಿಗೆಯನ್ನು ಸಹ ಯೂಸ್ ಮಾಡ್ಬೋದು. ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಸವರಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಈ ರೀತಿಯಾಗಿ ಕೈಯಲ್ಲೇ ತಟ್ಕೊಳ್ಬೋದು. ನಿಮಗೆ ಯಾವುದು ಈಸಿ ಅಂತ ಅನಿಸ್ತದೆ ಅದೇ ರೀತಿಯಲ್ಲಿ ಮಾಡಿಕೊಳ್ಳಿ. ನೋಡಿ, ಈ ರೀತಿಯಾಗಿ ರೌಂಡಾಗಿ ತಟ್ಟಿಕೊಂಡ್ರೆ ಆಯಿತು. ಕಾವಲಿಯನ್ನು ಕಾಯಲಿಟ್ಟು ಕಾದ ನಂತರ ಅದಕ್ಕೆ ಈ ರೀತಿಯಾಗಿ ಮಗುಚಿ ಹಾಕಬೇಕು. ನಂತರ ಮೇಲಿರುವ ಪೇಪರನ್ನು ತೆಗೆದುಕೊಳ್ಬೇಕು. ನಂತರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೋಳಿಗೆಯನ್ನು ಕಾಯಿಸುವಾಗ ಸ್ಟವ್ ಮಧ್ಯಮ ಫ್ಲೇಮಲ್ಲೇ ಇರಲಿ. ಎರಡು ಕಡೆಯಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದು ಕಡೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಇನ್ನೊಂದು ಕಡೆಗೆ ಮಗುಚಿ ಹಾಕಿದರೆ ಆಯಿತು. ಫ್ರೆಂಡ್ಸ್, ಈ ಹೋಳಿಗೆ ಅಂತೂ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತದೆ. ನೀವು ಒಮ್ಮೆ ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ನುತ್ತೀರಾ, ಅಷ್ಟು ಚೆನ್ನಾಗಿರುತ್ತದೆ. ಇದನ್ನು ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಡುತ್ತಾರೆ. ಅಷ್ಟು ಚೆನ್ನಾಗಿದೆ ಇದರ ರುಚಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲವನ್ನು ಅದೇ ರೀತಿ ತಟ್ಟಿಕೊಂಡು ಹೋಳಿಗೆಯನ್ನು ಕಾಯಿಸ್ಕೊಳ್ಳಿ. ನನ್ನ ಈ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ರೆಸಿಪಿಯನ್ನು ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಸೂಪರ್ ಟೇಸ್ಟಿಯಾಗಿರುವ ಹಲಸಿನ ಹಣ್ಣಿನ ಹೋಳಿಗೆ ರೆಡಿಯಾಗಿದೆ. ಇದರ ಟೇಸ್ಟ್ ಅಂತೂ ನೀವು ಒಮ್ಮೆ ತಿಂದರೆ ಎಂದಿಗೂ ಮರೆಯುವುದಿಲ್ಲ, ಅಷ್ಟು ಚೆನ್ನಾಗಿರುತ್ತದೆ. ಇದು ಕಾಯಿ ಹೋಳಿಗೆ ರೀತಿಯಲ್ಲೇ ಸ್ವಲ್ಪ ದಪ್ಪನಾಗಿ ಇರುತ್ತದೆ. ನೀವು ಒಮ್ಮೆ ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕಂತನಿಸ್ತದೆ, ಅಷ್ಟು ಚೆನ್ನಾಗಿರುತ್ತದೆ ಇದರ ರುಚಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.